ಓಂ ಶಾಂತಿ. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಒಂದು ಅಂತಾರಾಷ್ಟ್ರೀಯ ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆ ಎಂದರೆ ತಪ್ಪಲ್ಲ. ಭಾರತ ದೇಶ ಆಧ್ಯಾತ್ಮಿಕತೆಯ ತವರೂರು. ಭಾರತ ದೇಶ ಪ್ರಾಚೀನ ಭಾರತ ಅಂತ ಹೇಳಿ ಮಹಿಮೆ ಮಾಡಲಾಗ್ತದೆ. ನಮ್ಮ ಭಾರತ ದೇಶದಲ್ಲಿ ಸನಾತನ ತತ್ವಗಳು, ಸನಾತನ ಒಂದು ಧರ್ಮದ ಮೌಲ್ಯಗಳು, ಆಧ್ಯಾತ್ಮಿಕ ಮೌಲ್ಯಗಳು, ನೈತಿಕ ಮೌಲ್ಯಗಳನ್ನು ಸನಾತನ ಧರ್ಮ ಅಂದಿನಿಂದ ಇಂದಿನವರೆಗೂ ತಿಳಿಸ್ಕೊಡ್ತಾ ಬಂದಿದೆ. ಭಾರತ ದೇಶಕ್ಕೆ ಧರ್ಮದ ನಾಡು, ದೇವತೆಗಳ ಬೀಡು ಎಂದು ಮಹಿಮೆ ಮಾಡಲಾಗ್ತದೆ. ಭಾರತ ದೇಶ ವಿಶ್ವಕ್ಕೇ ಧರ್ಮಗುರು ಅಥವಾ ಇಡೀ ವಿಶ್ವಕ್ಕೆ ಆಧ್ಯಾತ್ಮಿಕತೆಯ ಜ್ಞಾನದ ಬೆಳಕನ್ನು ನೀಡುತ್ತದೆ ಎಂದು ಮಹಿಮೆ ಮಾಡಲಾಗ್ತದೆ. ನಮ್ಮ ಜೀವನ, ಮನುಷ್ಯ ಜೀವನ ಎಲ್ಲ ಪ್ರಾಣಿಗಳಿಗಿಂತಲೂ ಶ್ರೇಷ್ಠ ಜೀವನ ಅಂತ ಮಹಿಮೆ ಮಾಡಲಾಗ್ತದೆ. ಪ್ರಾಣಿಗಳಿಗೆ ಥಿಂಕಿಂಗ್ ಪವರ್ ಇಲ್ಲ, ರೀಸನಿಂಗ್ ಪವರ್ ಇಲ್ಲ, ಅಥವಾ ಅದಕ್ಕೆ ಯಾವುದೇ ಒಂದು ಆಧ್ಯಾತ್ಮಿಕ ಮೌಲ್ಯಗಳು, ತತ್ವಗಳು ಇಲ್ಲ. ಆದರೆ ಮನುಷ್ಯನಾಗಿ ಬಾಳಬೇಕು ಎಂದರೆ ಮಾನವತ್ವದಿಂದ ದೇವತ್ವವನ್ನು ಪಡೆದುಕೊಳ್ಳಬೇಕು. ಅಥವಾ ನಮ್ಮ ಜೀವನದಲ್ಲಿ ಮಾನವೀಯ ಮೌಲ್ಯಗಳನ್ನು, ದೈವಿ ಮೌಲ್ಯಗಳನ್ನು, ಈಶ್ವರೀಯ ಮೌಲ್ಯಗಳನ್ನು, ಆಧ್ಯಾತ್ಮಿಕ ಮೌಲ್ಯಗಳನ್ನು, ನೈತಿಕ ಮೌಲ್ಯಗಳನ್ನು ಮನುಷ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಎಂದು ನಮ್ಮ ಭಾರತ ದೇಶದ ಆದಿ ಸನಾತನ ಸಂಸ್ಕೃತಿ ಹೇಳ್ತದೆ. ಮಾನವ ಕೇವಲ ಖಾನ ಪೀನ ಸೋನ ಇಷ್ಟೇ ಅಲ್ಲ, ಜೀವನದಲ್ಲಿ ಒಂದು ಸಮಾಜದ ಮೌಲ್ಯಗಳನ್ನು ಅಳವಡಿಸ್ಕೊಂಡು, ಮಾನವೀಯ ಮೌಲ್ಯಗಳನ್ನು ಧಾರಣೆ ಮಾಡಿಕೊಂಡು, ಜೀವನದಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ದೇವತ್ವದ ಪದವಿಗೆ ಏರುವಂತಹ ಒಂದು ವಿಶೇಷ ಆಧ್ಯಾತ್ಮಿಕ ಶಕ್ತಿಯನ್ನು ಈಶ್ವರೀಯ ವಿಶ್ವವಿದ್ಯಾಲಯ ಕಲಿಸ್ಕೊಡ್ತಾ ಇದೆ. ಇಂದು ಎಜುಕೇಷನ್ ಎಂದ ತಕ್ಷಣ ರೀಡಿಂಗ್, ರೈಟಿಂಗ್, ಅರ್ಥಮೆಟಿಕ್ ಈ ಮೂರು ಇದ್ದರೆ ಸಾಕು ಎಂದು ಈ ಕಲಿಯುಗದಲ್ಲಿ ಮನುಷ್ಯ ತಿಳಿದುಕೊಂಡಿದ್ದಾನೆ. ಮಹಾತ್ಮ ಗಾಂಧೀಜಿಯವರು ಸಹ ಒಂದು ಮಾತನ್ನು ಹೇಳ್ತಾರೆ, ಎಜುಕೇಷನ್ ವಿತೌಟ್ ಕ್ಯಾರೆಕ್ಟರ್ ಈಸ್ ಎ ಸಿನ್ ಅಂತ ಹೇಳಿ. ಯಾವ ಶಿಕ್ಷಣ ನಮಗೆ ಒಂದು ಆಧ್ಯಾತ್ಮಿಕತೆಯನ್ನು ಅಥವಾ ಚಾರಿತ್ರ್ಯ ನಿರ್ಮಾಣ ಮಾಡೋದಿಲ್ಲ, ಆ ಶಿಕ್ಷಣ ವೇಸ್ಟ್ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯು ಸಹ ತಿಳಿಸ್ಕೊಟ್ರು. ಎಜುಕೇಷನ್ ಈಸ್ ಅನ್ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಅಂತ ಹೇಳ್ಬೋದು. ಒಂದು ಚಿಕ್ಕ ಮಗು ಮಾಂಸದ ಮುದ್ದೆ ಆಗಿರ್ತದೆ. ಅಂಥ ಒಂದು ಚಿಕ್ಕ ಮಗುವಿಗೆ ಕೇವಲ ಸಮಾಜಶಾಸ್ತ್ರಗಳನ್ನು, ಗಣಿತಶಾಸ್ತ್ರಗಳನ್ನು ಅಥವಾ ಓದುವುದು ಬರೆಯುವುದನ್ನು ಕಲಿಸಿದರೆ ಸಾಲದು. ಆ ಮಗುವಿಗೆ ಚಿಕ್ಕ ಮಗು ಇದ್ದಾಗಿಂದಲೇ ಒಂದು ಆಧ್ಯಾತ್ಮಿಕತೆಯ ಸಂಸ್ಕಾರವನ್ನು ಕಲಿಸ್ಕೊಡ್ಬೇಕಾಗ್ತದೆ. ಆದ್ದರಿಂದ ಈಶ್ವರೀಯ ವಿಶ್ವವಿದ್ಯಾಲಯ ಇದು ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು, ಅಥವಾ ಗಾಡ್ ಫಾದರ್ಲಿ ವರ್ಲ್ಡ್ ಯೂನಿವರ್ಸಿಟಿ ಅಂತ ಹೇಳ್ಬೋದು, ಅಥವಾ ಈಶ್ವರೀಯ ಮೌಲ್ಯಗಳನ್ನು ಜೀವನದಲ್ಲಿ ಹೇಗೆ ತುಂಬಿಕೊಳ್ಬೇಕು ಎನ್ನುವುದನ್ನು ಕಲಿಸ್ಕೊಡ್ತದೆ. ನಮ್ಮ ನಡೆ ನುಡಿ, ನಮ್ಮ ಮಾತು ಕತೆ ಅಥವಾ ನಮ್ಮ ಜೀವನದ ಸಂಸ್ಕಾರಗಳು, ಅದನ್ನು ಯಾವ ರೀತಿ ನಾವು ಮನುಷ್ಯರು ಮೌಲ್ಯಭರಿತ ಹೇಗೆ ನಡೆಸಬೇಕು ಎನ್ನುವುದನ್ನು ಈಶ್ವರೀಯ ವಿಶ್ವವಿದ್ಯಾಲಯ ಕಲಿಸ್ಕೊಡ್ತಾ ಇದೆ. ಇಂದು ಅನೇಕರು ಅನೇಕ ಪದವಿಗಳನ್ನು ಪಡೆದುಕೊಳ್ಬೋದು, ಆದರೆ ಗುಣಹೀನ, ಕಲಾಹೀನ ಅಥವಾ ಆಧ್ಯಾತ್ಮಿಕತೆಯ ಮೌಲ್ಯಗಳ ಹೀನತೆಯನ್ನು ಇಂದು ಮನುಷ್ಯನಲ್ಲಿ ಕಂಡು ಬರ್ತಾ ಇದ್ದೇವೆ. ಎ ಮ್ಯಾನ್ ವಿತೌಟ್ ಎಜುಕೇಷನ್, ಅಥವಾ ಯಾವಾಗ ನಮ್ಮಲ್ಲಿ ಸಮಾಜದ ಮೌಲ್ಯಗಳು ಇರೋದಿಲ್ಲ ಆಗ ಜೀವನ ವೇಸ್ಟ್ ಅಂತ ತಿಳಿಸಲಾಗ್ತದೆ. ಲೈಫ್ ವಿತೌಟ್ ವ್ಯಾಲ್ಯೂಸ್ ಈಸ್ ವ್ಯಾಲ್ಯೂಲೆಸ್ ಅಂತ ಹೇಳಲಾಗ್ತದೆ. ಹಾವಿಗೆ ಹಲ್ಲಲ್ಲಿ ಮಾತ್ರ ವಿಷ, ಮನುಷ್ಯನಿಗೆ ಮೈಯೆಲ್ಲ ವಿಷ ಎಂದು ತಿಳಿಸ್ಕೊಡ್ಲಾಗ್ತದೆ. ಆದ್ದರಿಂದ ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ 1936ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿ 140 ದೇಶಗಳಲ್ಲಿ ಯಾವುದೇ ಜಾತಿ, ಮತ, ಧರ್ಮ, ಬಡವ ಬಲ್ಲಿದರೆಂಬ ಭೇದವಿಲ್ಲದೆ
ಮಾನವನಾಗಿ ಹೇಗೆ ಬದುಕಬೇಕು, ಮಾನವೀಯ ಮೌಲ್ಯಗಳನ್ನು ಹೇಗೆ ಧಾರಣೆ ಮಾಡಬೇಕು, ಅಥವಾ ಮಾನವತ್ವದಿಂದ ದೇವತ್ವವನ್ನು ಹೇಗೆ ಪಡೆದುಕೊಳ್ಬೇಕು, ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮೀ ಸಮಾನ ಅಂಥ ಶ್ರೇಷ್ಠ ಗುಣಗಳನ್ನು ಹೇಗೆ ಪಡೆದುಕೊಳ್ಬೇಕು ಎನ್ನುವುದನ್ನು ಈಶ್ವರೀಯ ವಿಶ್ವವಿದ್ಯಾಲಯ ಕಲಿಸ್ಕೊಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಮೊದಲನೇ ಪ್ರಶ್ನೆ, ಹೂ ಆಮ್ ಐ, ವೇರ್ ಹ್ಯಾವ್ ಕಮ್ ಫ್ರಮ್ ಆ್ಯಂಡ್ ವೇರ್ ಹ್ಯಾವ್ ಟು ಗೋ ಬ್ಯಾಕ್. ನಾನು ಯಾರು, ಒಂದು ಚಿಕ್ಕದಾದ ಪ್ರಶ್ನೆ. ಆದರೆ ಈ ನಾನು ಎನ್ನುವ ಪ್ರಶ್ನೆಗೆ ಯಾರಿಗೂ ಸಹ ಈ ಕಲಿಯುಗದಲ್ಲಿ ಮನುಷ್ಯಾತ್ಮನಿಗೆ ಗೊತ್ತಿಲ್ಲ. ಈ 3 ಅಡಿಯ ಅಥವಾ 3 ಇಂಚಿನ ನಾಲಿಗೆ ನಾನಲ್ಲ, 6 ಅಡಿಯ ದೇಹ ನಾನಲ್ಲ. ಈ ದೇಹದ ಒಳಗಡೆ ಯಾವ ರೀತಿಯಾಗಿ ಭ್ರುಕುಟಿ ಕೆ ಬೀಚ್ ಮೇ ಚಮಕ್ತಾ ಹೇ ಅಜಬ್ ಸಿತಾರ ಅಂತ ಹೇಳಲಾಗ್ತದೆ. ಭ್ರುಕುಟಿಯ ಮಧ್ಯೆ ಹೊಳೆಯುವಂತಹ ನಕ್ಷತ್ರ ನಾನಾಗಿದ್ದೇನೆ. ಆ ಆತ್ಮ ಈ ದೇಹದ ಮುಖಾಂತರ, ಕರ್ಮೇಂದ್ರಗಳ ಮುಖಾಂತರ ಕರ್ಮವನ್ನು ಮಾಡುತ್ತದೆ. ಉದಾಹರಣೆಗೆ ನಾವು ನೋಡ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಇಂಡಿಯಾ ಪಾಕಿಸ್ತಾನ ಯುದ್ಧ ಆದಂಥ ಸಮಯದಲ್ಲಿ ಶಾಂತಿಯ ಒಪ್ಪಂದಕ್ಕೆ ರಷ್ಯಾಗೆ ಹೋದರು. ಅದೇ ಏರೋಪ್ಲೇನ್, ಯಾವ ಏರೋಪ್ಲೇನು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರನ್ನು ಕರೆದುಕೊಂಡೋಗಿತ್ತು, ಅದೇ ಏರೋಪ್ಲೇನು ಮತ್ತೆ ಅವರ ಡೆಡ್ ಬಾಡಿಯನ್ನು ತೆಗೆದುಕೊಂಡು ಬಂತು ಅಂತ ಹೇಳಲಾಗ್ತದೆ. ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಇಲ್ಲ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿದ್ವಿ. ದೇಹ ಇತ್ತು, ಆದರೆ ಆ ದೇಹದ ಒಳಗಡೆ ಇದ್ದಂಥ ಒಂದು ಚೈತನ್ಯ ಶಕ್ತಿ, ಜ್ಯೋತಿ ಸ್ವರೂಪ ಆತ್ಮ ಇಲ್ಲ. ಆದ್ದರಿಂದ ಮುಖ್ಯವಾಗಿ ಕಲಿಯುಗದ ಮನುಷ್ಯಾತ್ಮರೆಲ್ಲರೂ ಸಹ ತಿಳಿದುಕೊಳ್ಬೇಕಾಗಿದೆ, ನಾವು ಜೀವ ಪ್ಲಸ್ ಆತ್ಮ. ಈ ದೇಹ ಸಹಿತವಾಗಿ ನಾವು ಆತ್ಮ, ಈ ದೇಹದ ಮುಖಾಂತರ ಪಾತ್ರವನ್ನು ಮಾಡ್ತಾ ಇದ್ದೇವೆ. ಈ ನಮ್ಮ ಪಾತ್ರ ನಮ್ಮ ಕರ್ಮಗಳಿಗೆ ತಕ್ಕಂತೆ ನಮ್ಮ ಪಾರ್ಟ್ ನಡೀತದೆ. ಆದ್ದರಿಂದ ಈಶ್ವರೀಯ ವಿಶ್ವವಿದ್ಯಾಲಯ ಮುಖ್ಯವಾಗಿ ಕರ್ಮ ಥಿಯರಿಯನ್ನು ತಿಳಿಸ್ಕೊಡ್ತಾ, ಆಸ್ ವಿ ಸೋ ವಿ ರೀಪ್. ಮಾವಿನ ಬೀಜವನ್ನು ಬಿತ್ತಿದ್ದೇ ಆದರೆ ಮಾವಿನ ಸಿಹಿ ಫಲ, ಬೇವಿನ ಬೀಜವನ್ನು ಬಿತ್ತಿದ್ದೇ ಆದರೆ ಬೇವಿನ ಕಹಿ ಫಲ. ಆದ್ದರಿಂದ ಈಶ್ವರೀಯ ವಿಶ್ವವಿದ್ಯಾಲಯ ಮನುಕುಲದ ಉದ್ಧಾರವನ್ನು ಮಾಡ್ತಾ ಇದೆ, ಮಾನವನ ಕಲ್ಯಾಣವನ್ನು ಮಾಡ್ತಾ ಇದೆ. ಜನ್ಮದ ಭಾಗ್ಯವನ್ನು ಹೇಗೆ ರೂಪಿಸ್ಕೊಳ್ಬೇಕು ಎನ್ನುವುದನ್ನು ಕಲಿಸ್ಕೊಡ್ತಾ ಇದೆ. ನಮ್ಮ ಕರ್ಮಯೋಗಿ, ಧರ್ಮಯೋಗಿ, ಸತ್ಯಯೋಗಿ, ಶಿವಯೋಗಿ, ಆತ್ಮಯೋಗಿ, ಜ್ಞಾನಯೋಗಿಯಾಗಿ ಹೇಗೆ ನಮ್ಮ ಜೀವನವನ್ನು ನಡೆಸಬೇಕು ಎನ್ನುವುದನ್ನು ಈ ಈಶ್ವರೀಯ ವಿಶ್ವವಿದ್ಯಾಲಯ ಕಲಿಸ್ಕೊಡ್ತಾ ಇದೆ. ಆತ್ಮ ಉನ್ನತ ಸ್ಥಾನವನ್ನು ಹೇಗೆ ಪಡ್ಕೊಳ್ಳೋದು, ಮೌಲ್ಯಭರಿತ ಸ್ಥಾನವನ್ನು ಹೇಗೆ ಪಡೆದುಕೊಳ್ಳೋದು, ಅಥವಾ ಆಧ್ಯಾತ್ಮಿಕತೆಯ ಸಂಸ್ಕೃತಿಯನ್ನು ನಮ್ಮ ಜೀವನದಲ್ಲಿ ಹೇಗೆ ಪಡ್ಕೊಳ್ಳೋದು, ಇಂಥ ಒಂದು ಮುಖ್ಯ ಸಿದ್ಧಾಂತವನ್ನು ಕಲಿಸ್ಕೊಟ್ಟು ಮನುಷ್ಯಾತ್ಮರನ್ನು ದೇವಾತ್ಮರನ್ನಾಗಿ ಮಾಡ್ತಾ ಇದೆ. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಖಾಲಿ ಹಾತ್ ಆಯೇ ಹೇ ಖಾಲಿ ಹಾತ್ ಜಾಯೆಂಗೆ, ಏನನ್ನೂ ತೆಗೆದುಕೊಂಡು ಬರಲಿಲ್ಲ, ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. ಈ ದೇಹನೂ ನಶ್ವರ, ಈ ದೇಹ ಮಿಥ್ಯ, ಈ ದೇಹದ ಒಳಗಡೆ ಇರುವಂಥ ಆತ್ಮ ಸತ್ಯ. ಆದ್ದರಿಂದ ಆತ್ಮಕಲ್ಯಾಣ ಹೇಗೆ ಮಾಡ್ಕೊಳ್ಳೋದು, ಆತ್ಮವಿಶ್ವಾಸ ಹೇಗೆ ಪಡ್ಕೊಳ್ಳೋದು, ಆತ್ಮದಲ್ಲಿ ಮತ್ತೆ ಪುನಃ ಆಧ್ಯಾತ್ಮಿಕ ಶಕ್ತಿಯನ್ನು ಹೇಗೆ ಪಡ್ಕೊಳ್ಳೋದು ಎನ್ನುವುದನ್ನು ಈಶ್ವರೀಯ ವಿಶ್ವವಿದ್ಯಾಲಯ ಈ ರಾಜಯೋಗ ಶಿಕ್ಷಣದ ಮುಖಾಂತರ 140 ರಾಷ್ಟ್ರಗಳಲ್ಲಿ 90 ವರ್ಷಗಳಿಂದ ಎಲ್ಲೆಲ್ಲೂ ಸಹ ಈಶ್ವರೀಯ ಜ್ಞಾನವನ್ನು ಕಲಿಸ್ಕೊಡ್ತಾ ಇದೆ. ಈ ಜ್ಞಾನ ಪರಮಾತ್ಮನ ಜ್ಞಾನ, ತ್ರಿಲೋಕ ಜ್ಞಾನ, ತ್ರಿಕಾಲ ಜ್ಞಾನ, ಆದಿ ಮಧ್ಯ ಅಂತ್ಯದ ಜ್ಞಾನ, ನಮ್ಮ ಭವಿಷ್ಯವನ್ನು ಹೇಗೆ ರೂಪಿಸಿಕೊಳ್ಳುವುದು ಎನ್ನುವ ಸತ್ಯ ಶಿವಜ್ಞಾನವನ್ನು ಕಲಿಸ್ಕೊಡ್ತಾ ಇದೆ. ಆದ್ದರಿಂದ ಈ ಈಶ್ವರೀಯ ವಿಶ್ವವಿದ್ಯಾಲಯದ ಪ್ರಧಾನ ಕೇಂದ್ರ ಅಬು ಪರ್ವತದಲ್ಲಿ ಅಷ್ಟೇ ಅಲ್ಲ, ಜೊತೆಗೆ ಮನೆಯಲ್ಲೂ ಈ ಭಗವಂತನ ಸಂದೇಶ, ಶಿವನ ಅವತರಣೆಯ ಸಂದೇಶವನ್ನು ಕಲಿಸ್ಕೊಡ್ಲಾಗ್ತಾ ಇದೆ. ಭಗವದ್ಗೀತೆಯ ಸಾರವೂ ಸಹ ತಿಳಿಸ್ಕೊಡ್ತದೆ, ಆ ಭಗವಂತನಿಗೆ ಶರಣಾಗು. ಈ ಜಗತ್ತಿನ ಸೃಷ್ಟಿಕರ್ತ ಆ ಭಗವಂತ ಪರಮಪಿತ ಪರಮಾತ್ಮ. ಆ ಪರಮಪಿತ ಪರಮಾತ್ಮನಿಗೆ ಶರಣಾಗಿ ನಿಮ್ಮ ಜೀವನವನ್ನು ಸಮರ್ಪಣೆ ಮಾಡಿ, ಮನಬುದ್ಧಿಗಳಿಂದ ಭಗವಂತನನ್ನು ನೆನಪು ಮಾಡಿ,
ನಿಮ್ಮ ಮನಸ್ಸೆಂಬ ಪುಷ್ಪವನ್ನು ಭಗವಂತನಿಗೆ ಅರ್ಪಣೆ ಮಾಡಿ. ಮನೆ ಮಠವನ್ನು ತ್ಯಜಿಸಬೇಕಾಗಿಲ್ಲ. ಮನೆಯಲ್ಲಿ ಇದ್ದುಕೊಂಡೇ ನಿಮ್ಮ ಮನವನ್ನು ಆ ಭಗವಂತನಿಗೆ ಅರ್ಪಿಸಿ. ಮನ ಸುಮನ ಆಗಲಿ, ಮತಿ ಸುಮತಿ ಆಗಲಿ, ಪರಮಾತ್ಮನಿಗೆ ನಿಮ್ಮ ಮನಬುದ್ಧಿಯನ್ನು ಅರ್ಪಣೆ ಮಾಡಿ ಎನ್ನುವ ಸಹಜ ಸಂದೇಶ, ಶುಭ ಸಂದೇಶವನ್ನು ಈಶ್ವರೀಯ ವಿಶ್ವವಿದ್ಯಾಲಯ ಸಾರುತ್ತಿದೆ. ಓಂ ಶಾಂತಿ.